ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ತನಿಖೆಯನ್ನ ನಡೆಸಿದ್ದಾರೆ, ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ಈಗ ಇಲ್ಲಿವರೆಗೂ ಆದಂತಹ ತನಿಖೆ ಇದೆಯಲ್ಲ, ಈ ತನಿಖೆ ಎಲ್ಲಾ ಮಾಹಿತಿಯನ್ನ ಕೂಡ ಪ್ರಣವ್ ಮೊಹಂತಿ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅವರ ಮಾರ್ಗದರ್ಶನದಂತೆ ಈ ಎಸ್ಐಟಿ ವಿಚಾರಣೆ, ಎಸ್ಐಟಿ ತನಿಖೆ ಎಲ್ಲವೂ ಕೂಡ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿ, ಐಜಿಪಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಪ್ರತಿದಿನ ಏನೇನು ವರದಿ ಇದೆ ಅಥವಾ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನು ಮಾಹಿತಿಗಳಿದೆ, ಏನೇನು ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುತ್ತಾರೆ, ಯಾರ್ಯಾರ ವಿಚಾರಣೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಎಲ್ಲ ವರದಿಯನ್ನು ಕೂಡ ಡಿಜಿ, ಐಜಿಪಿಗೆ ನೀಡೋದಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಪ್ರತಿದಿನ ಮಹತ್ವದ ಕೇಸ್ ಆಗಿರೋದ್ರಿಂದ ಪ್ರತಿದಿನ ಡಿಜಿ, ಐಜಿಪಿಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿ ನೀಡೋದಕ್ಕೆ ಎಸ್ಐಟಿಗೆ ಸಿಎಂ ಹಾಗೂ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ಡಿಜಿ, ಐಜಿಪಿಗೆ ಅದನ್ನು ತಿಳಿಸಬೇಕು ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಪ್ರತಿದಿನ ಆ ಕೇಸ್ನ ಡೆವಲಪ್ಮೆಂಟ್ಸ್ ಅನ್ನ ಡಿಜಿ ಹಾಗೂ ಐಜಿಪಿಗೂ ಹೇಳ್ತಾರೆ. ಇವತ್ತು ಪ್ರಣವ್ ಮೊಹಂತಿ ಬರುವಂತ ಸಾಧ್ಯತೆ ಇದೆ, ಅವರು ಕೂಡ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ತನಿಖೆಯನ್ನ ನಡೆಸಿದ್ದಾರೆ, ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ಈಗ ಇಲ್ಲಿವರೆಗೂ ಆದಂತಹ ತನಿಖೆ ಇದೆಯಲ್ಲ, ಈ ತನಿಖೆ ಎಲ್ಲಾ ಮಾಹಿತಿಯನ್ನ ಕೂಡ ಪ್ರಣವ್ ಮೊಹಂತಿ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅವರ ಮಾರ್ಗದರ್ಶನದಂತೆ ಈ ಎಸ್ಐಟಿ ವಿಚಾರಣೆ, ಎಸ್ಐಟಿ ತನಿಖೆ ಎಲ್ಲವೂ ಕೂಡ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿ, ಐಜಿಪಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಪ್ರತಿದಿನ ಏನೇನು ವರದಿ ಇದೆ ಅಥವಾ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನು ಮಾಹಿತಿಗಳಿದೆ, ಏನೇನು ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುತ್ತಾರೆ, ಯಾರ್ಯಾರ ವಿಚಾರಣೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಎಲ್ಲ ವರದಿಯನ್ನು ಕೂಡ ಡಿಜಿ, ಐಜಿಪಿಗೆ ನೀಡೋದಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಪ್ರತಿದಿನ ಮಹತ್ವದ ಕೇಸ್ ಆಗಿರೋದ್ರಿಂದ ಪ್ರತಿದಿನ ಡಿಜಿ, ಐಜಿಪಿಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿ ನೀಡೋದಕ್ಕೆ ಎಸ್ಐಟಿಗೆ ಸಿಎಂ ಹಾಗೂ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ಡಿಜಿ, ಐಜಿಪಿಗೆ ಅದನ್ನು ತಿಳಿಸಬೇಕು ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಪ್ರತಿದಿನ ಆ ಕೇಸ್ನ ಡೆವಲಪ್ಮೆಂಟ್ಸ್ ಅನ್ನ ಡಿಜಿ ಹಾಗೂ ಐಜಿಪಿಗೂ ಹೇಳ್ತಾರೆ. ಇವತ್ತು ಪ್ರಣವ್ ಮೊಹಂತಿ ಬರುವಂತ ಸಾಧ್ಯತೆ ಇದೆ, ಅವರು ಕೂಡ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ತನಿಖೆಯನ್ನ ನಡೆಸಿದ್ದಾರೆ, ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ಈಗ ಇಲ್ಲಿವರೆಗೂ ಆದಂತಹ ತನಿಖೆ ಇದೆಯಲ್ಲ, ಈ ತನಿಖೆ ಎಲ್ಲಾ ಮಾಹಿತಿಯನ್ನ ಕೂಡ ಪ್ರಣವ್ ಮೊಹಂತಿ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅವರ ಮಾರ್ಗದರ್ಶನದಂತೆ ಈ ಎಸ್ಐಟಿ ವಿಚಾರಣೆ, ಎಸ್ಐಟಿ ತನಿಖೆ ಎಲ್ಲವೂ ಕೂಡ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿ, ಐಜಿಪಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಪ್ರತಿದಿನ ಏನೇನು ವರದಿ ಇದೆ ಅಥವಾ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನು ಮಾಹಿತಿಗಳಿದೆ, ಏನೇನು ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುತ್ತಾರೆ, ಯಾರ್ಯಾರ ವಿಚಾರಣೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಎಲ್ಲ ವರದಿಯನ್ನು ಕೂಡ ಡಿಜಿ, ಐಜಿಪಿಗೆ ನೀಡೋದಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಪ್ರತಿದಿನ ಮಹತ್ವದ ಕೇಸ್ ಆಗಿರೋದ್ರಿಂದ ಪ್ರತಿದಿನ ಡಿಜಿ, ಐಜಿಪಿಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿ ನೀಡೋದಕ್ಕೆ ಎಸ್ಐಟಿಗೆ ಸಿಎಂ ಹಾಗೂ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ಡಿಜಿ, ಐಜಿಪಿಗೆ ಅದನ್ನು ತಿಳಿಸಬೇಕು ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಪ್ರತಿದಿನ ಆ ಕೇಸ್ನ ಡೆವಲಪ್ಮೆಂಟ್ಸ್ ಅನ್ನ ಡಿಜಿ ಹಾಗೂ ಐಜಿಪಿಗೂ ಹೇಳ್ತಾರೆ. ಇವತ್ತು ಪ್ರಣವ್ ಮೊಹಂತಿ ಬರುವಂತ ಸಾಧ್ಯತೆ ಇದೆ, ಅವರು ಕೂಡ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ತನಿಖೆಯನ್ನ ನಡೆಸಿದ್ದಾರೆ, ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ಈಗ ಇಲ್ಲಿವರೆಗೂ ಆದಂತಹ ತನಿಖೆ ಇದೆಯಲ್ಲ, ಈ ತನಿಖೆ ಎಲ್ಲಾ ಮಾಹಿತಿಯನ್ನ ಕೂಡ
ಪ್ರಣವ್ ಮೊಹಂತಿ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅವರ ಮಾರ್ಗದರ್ಶನದಂತೆ ಈ ಎಸ್ಐಟಿ ವಿಚಾರಣೆ, ಎಸ್ಐಟಿ ತನಿಖೆ ಎಲ್ಲವೂ ಕೂಡ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿ, ಐಜಿಪಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಪ್ರತಿದಿನ ಏನೇನು ವರದಿ ಇದೆ ಅಥವಾ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನು ಮಾಹಿತಿಗಳಿದೆ, ಏನೇನು ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುತ್ತಾರೆ, ಯಾರ್ಯಾರ ವಿಚಾರಣೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಎಲ್ಲಾ ವರದಿಯನ್ನು ಕೂಡ ಡಿಜಿ, ಐಜಿಪಿಗೆ ನೀಡೋದಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಪ್ರತಿದಿನ ಮಹತ್ವದ ಕೇಸ್ ಆಗಿರೋದ್ರಿಂದ ಪ್ರತಿದಿನ ಡಿಜಿ, ಐಜಿಪಿಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿ ನೀಡೋದಕ್ಕೆ ಎಸ್ಐಟಿಗೆ ಸಿಎಂ ಹಾಗೂ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ಡಿಜಿ, ಐಜಿಪಿಗೆ ಅದನ್ನು ತಿಳಿಸಬೇಕು ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಪ್ರತಿದಿನ ಆ ಕೇಸ್ನ ಡೆವಲಪ್ಮೆಂಟ್ಸ್ ಅನ್ನ ಡಿಜಿ ಹಾಗೂ ಐಜಿಪಿಗೂ ಹೇಳ್ತಾರೆ. ಇವತ್ತು ಪ್ರಣವ್ ಮೊಹಂತಿ ಬರುವಂತ ಸಾಧ್ಯತೆ ಇದೆ, ಅವರು ಕೂಡ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ತನಿಖೆಯನ್ನ ನಡೆಸಿದ್ದಾರೆ, ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ಈಗ ಇಲ್ಲಿವರೆಗೂ ಆದಂತಹ ತನಿಖೆ ಇದೆಯಲ್ಲ, ಈ ತನಿಖೆಯ ಎಲ್ಲಾ ಮಾಹಿತಿಯನ್ನ ಕೂಡ ಪ್ರಣವ್ ಮೊಹಂತಿ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅವರ ಮಾರ್ಗದರ್ಶನದಂತೆ ಈ ಎಸ್ಐಟಿ ವಿಚಾರಣೆ, ಎಸ್ಐಟಿ ತನಿಖೆ ಎಲ್ಲವೂ ಕೂಡ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿ, ಐಜಿಪಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಪ್ರತಿದಿನ ಏನೇನು ವರದಿ ಇದೆ ಅಥವಾ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನು ಮಾಹಿತಿಗಳಿದೆ, ಏನೇನು ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುತ್ತಾರೆ, ಯಾರ್ಯಾರ ವಿಚಾರಣೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಎಲ್ಲಾ ವರದಿಯನ್ನು ಕೂಡ ಡಿಜಿ, ಐಜಿಪಿಗೆ ನೀಡೋದಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಪ್ರತಿದಿನ ಮಹತ್ವದ ಕೇಸ್ ಆಗಿರೋದ್ರಿಂದ ಪ್ರತಿದಿನ ಡಿಜಿ, ಐಜಿಪಿಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿ ನೀಡೋದಕ್ಕೆ ಎಸ್ಐಟಿಗೆ ಸಿಎಂ ಹಾಗೂ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ಡಿಜಿ, ಐಜಿಪಿಗೆ ಅದನ್ನು ತಿಳಿಸಬೇಕು ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಪ್ರತಿದಿನ ಆ ಕೇಸ್ನ ಡೆವಲಪ್ಮೆಂಟ್ಸ್ ಅನ್ನ ಡಿಜಿ ಹಾಗೂ ಐಜಿಪಿಗೂ ಹೇಳ್ತಾರೆ. ಇವತ್ತು ಪ್ರಣವ್ ಮೊಹಂತಿ ಬರುವಂತ ಸಾಧ್ಯತೆ ಇದೆ, ಅವರು ಕೂಡ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ತನಿಖೆಯನ್ನ ನಡೆಸಿದ್ದಾರೆ, ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ಈಗ ಇಲ್ಲಿವರೆಗೂ ಆದಂತಹ ತನಿಖೆ ಇದೆಯಲ್ಲ, ಈ ತನಿಖೆಯ ಎಲ್ಲಾ ಮಾಹಿತಿಯನ್ನ ಕೂಡ ಪ್ರಣವ್ ಮೊಹಂತಿ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅವರ ಮಾರ್ಗದರ್ಶನದಂತೆ ಈ ಎಸ್ಐಟಿ ವಿಚಾರಣೆ, ಎಸ್ಐಟಿ ತನಿಖೆ ಎಲ್ಲವೂ ಕೂಡ ಸಾಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿ, ಐಜಿಪಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಪ್ರತಿದಿನ ಏನೇನು ವರದಿ ಇದೆ ಅಥವಾ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನೇನು ಮಾಹಿತಿಗಳಿದೆ, ಏನೇನು ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುತ್ತಾರೆ, ಯಾರ್ಯಾರ ವಿಚಾರಣೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಎಲ್ಲಾ ವರದಿಯನ್ನು ಕೂಡ ಡಿಜಿ, ಐಜಿಪಿಗೆ ನೀಡೋದಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಪ್ರತಿದಿನ ಮಹತ್ವದ ಕೇಸ್ ಆಗಿರೋದ್ರಿಂದ ಪ್ರತಿದಿನ ಡಿಜಿ, ಐಜಿಪಿಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿ ನೀಡೋದಕ್ಕೆ ಎಸ್ಐಟಿಗೆ ಸಿಎಂ ಹಾಗೂ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ಡಿಜಿ, ಐಜಿಪಿಗೆ ಅದನ್ನು ತಿಳಿಸಬೇಕು ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಪ್ರತಿದಿನ ಆ ಕೇಸ್ನ ಡೆವಲಪ್ಮೆಂಟ್ಸ್ ಅನ್ನ ಡಿಜಿ ಹಾಗೂ ಐಜಿಪಿಗೂ ಹೇಳ್ತಾರೆ. ಇವತ್ತು ಪ್ರಣವ್ ಮೊಹಂತಿ ಬರುವಂತ ಸಾಧ್ಯತೆ ಇದೆ, ಅವರು ಕೂಡ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ.